Welcome back to my channel Varsha Vlogs. ಆಫ್ಟರ್ ಅ ಲಾಂಗ್ ಟೈಮ್ ಮೆಜೆಸ್ಟಿಕಲ್ಲಿ ಮೀಟ್ ಆಗ್ತಾ ಇದ್ದೀವಿ. ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ತೋರಿಸ್ತೀವಿ, ಬನ್ನಿ ನಮ್ಮ ಜೊತೆಗೆ. ಹೋಗ್ತಾ ಇದ್ದೀವಿ, ಇಬ್ರು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಸಾಕಾಯಿತು, ಬಸ್ಸಲ್ಲಿ ಬಂದರೆ ಸಾಕಾಗ್ಬಿಡುತ್ತೆ. ನಡ್ಕೊಂಡು ಬಂದು ಹುಡುಕ್ಬೇಕು. ಸರ್ ಎಕ್ಸ್ಪ್ರೆಷನ್ ನೋಡಿ, ಬೆಳಿಗ್ಗೆ ಕರ್ಕೊಬಂದು ನಡ್ಕೊಂಡು ಹೋಗ್ತಾರೆ. ಬನ್ನಿ, ದೇವಸ್ಥಾನಕ್ಕೆ ಹೋದ್ಮೇಲೆ ತೋರಿಸ್ತೀನಿ. ಯಾವ ದೇವಸ್ಥಾನ? ಸರ್ಪ್ರೈಸ್ ಅದು ಇನ್ನು. ಫಸ್ಟ್ ನಾವು ನೋಡಬೇಕು, ಆಮೇಲೆ ನಿಮ್ಗೆ ಹೇಳ್ತೀವಿ. ನಾವು ಬಂದಿದ್ದು ಯಾವ ದೇವಸ್ಥಾನಕ್ಕೆ ಅಂದರೆ ಓಲ್ಡ್ ಏರ್ಪೋರ್ಟ್ ರೋಡಲ್ಲಿರುವಂತಹ ಶಿವೋಂ ಟೆಂಪಲ್ಗೆ ಬಂದ್ವಿ. ಸೊ ನ್ಯೂ ಇಯರ್ ಆಗಿದ್ದರಿಂದ ತುಂಬ ರಶ್ ಇತ್ತು ದೇವಸ್ಥಾನ. ನಾವೇನು ಮಾಡಿದ್ವಿ, ಸ್ಪೆಷಲ್ ಎಂಟ್ರಿಲಿ ಹೋಗೋಣ ಅಂತ ಅಂದ್ಬಿಟ್ಟು ಸ್ಪೆಷಲ್ ಎಂಟ್ರಿ ಟಿಕೆಟ್ನ ತೊಗೊಂಡು ನಾವಿಬ್ಬರು ಹೋದ್ವಿ. ಪರ್ ಹೆಡ್ 250 ರೂಪೀಸ್ ಇತ್ತು. ಸೊ ಸ್ಪೆಷಲ್ ಎಂಟ್ರಿಲೇ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಅಷ್ಟು ರಶಲ್ಲಿ ನಾವು ಖಂಡಿತ ಕ್ಯೂ ನಿಂತ್ಕೊಂಡು ಹೋಗೋದಕ್ಕಾಗಲ್ಲ. ಸ್ಪೆಷಲ್ ಎಂಟ್ರಿಲೇ ಹೋಗ್ತಾ ಇದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಒಳಗಡೆಗೆ. ಟೆಂಪಲ್ ಅಂತೂ ತುಂಬ ಆಸಮ್ ಆಗಿತ್ತು, ಸಕ್ಕದಾಗಿತ್ತು ದೇವಸ್ಥಾನ. ಲೈಕ್ ಈ ಗುಹೆ ಒಳಗಡೆ ದೇವಸ್ಥಾನ ಇದ್ದರೆ ಹೆಂಗೆ ಫೀಲ್ ಇರುತ್ತಲ್ಲ, ಆ ಫೀಲ್ ಥರ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು ದೇವಸ್ಥಾನ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ನನಗೇನಂತ ಅನ್ನಿಸ್ತು ಅಂದರೆ 108 ರುದ್ರಾಕ್ಷಿ ಮಣಿಗಳನ್ನು ಆ ಥರ ಬೌಲ್ ಇಟ್ಟಿದ್ದಾರಲ್ಲ, ಲೈನಿಗೆ ಎಲ್ಲರೂ ಹಾಕೊಂಡು ಹೋಗ್ತಾರೆ. ಈ ಸ್ಪೆಷಲ್ ಎಂಟ್ರಿ ಟಿಕೆಟಲ್ಲೇ ಅದೆಲ್ಲನೂ ಕೂಡ ನಮಗೆ ಕೊಟ್ಟಿರ್ತಾರೆ. ಸೊ ರುದ್ರಾಕ್ಷಿ ಮಣಿಗಳನ್ನ ಕೊಡ್ತಾರೆ. ನಾವು ಈ ರೀತಿ ಬೌಲಲ್ಲಿ ಎಲ್ಲನೂ ಹಾಕೊಂಡು ಹೋಗಬೇಕು. ನಾವೇನಾದರೂ ಬೇಡ್ಕೊಂಡು ಕೂಡ ಹಾಕ್ಕೊಂಡು ಹೋಗ್ಬೋದು ಇಲ್ಲಿ. ನನಗಂತೂ ಇದು ಕಂಪ್ಲೀಟ್ಲಿ ಡಿಫ್ರೆಂಟು, ನಾನು ಎಲ್ಲೂ ನೋಡಿರಲಿಲ್ಲ. ಒಂಥರ ಚೆನ್ನಾಗಿತ್ತು. ಹಾಗೆ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಅಲ್ಲಿ ದೊಡ್ಡ ಗಣೇಶ ಮೂರ್ತಿ ಇದೆ. ನಾವು ಲೈನಲ್ಲಿ ಬಂದಿದ್ದರಿಂದ ನಮಗೂ ಕೂಡ ರುದ್ರಾಕ್ಷಿ ಮಣಿ ಮತ್ತು ಆ ಥ್ರೆಡ್ಡನ್ನು ಕೊಟ್ಟರು. ಅದನ್ನು ನಾವು ಪ್ರೇ ಮಾಡಿಕೊಂಡು ಒಂದೊಂದೇ ಬೌಲ್ಗೆ ಹಾಕೊತ ಹೋಗಬೇಕು. ಟೋಟಲ್ 108 ಬೌಲ್ಸ್ ಇರುತ್ತೆ ಅದರಲ್ಲಿ. ಸೊ ಇವರು ರ್ಯಾಂಡಮಾಗಿ ರುದ್ರಾಕ್ಷಿ ಮಣಿಗಳನ್ನ ಕೊಡ್ತಾರೆ, ನಾವು ತೊಗೊಂಡು ಹೋಗ್ಬಿಟ್ಟು ಹಾಕಬೇಕು. ಸ್ಪೆಷಲ್ ಎಂಟ್ರಿ ಟಿಕೆಟಲ್ಲಿ ಇದನ್ನೆಲ್ಲ ಮೆನ್ಷನ್ ಮಾಡಿದರು. ಸೊ ಒಂದೊಂದೇ ಟೇರ್ ಮಾಡ್ಕೊತಿದ್ದಾರೆ. ನಾನಿವಾಗ ರುದ್ರಾಕ್ಷಿ ಮಣಿಗಳನ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ಇವಾಗ ಇಲ್ಲಿ ಲಿಂಗದ ಮೇಲೆ ನೀರಿನ ಅಭಿಷೇಕ ಪ್ರತಿಯೊಬ್ಬರು ಕೈಲೂ ಮಾಡಿಸಿದ್ದಾರೆ. ಸ್ಪೆಷಲ್ ಟಿಕೆಟ್ ಯಾರು ತೊಗೊಂಡು ಬಂದಿರ್ತಾರಲ್ವ, ಅವ್ರು ಎಲ್ಲರೂ ಕೈಲೂ ಮಾಡಿಸಿದ್ದಾರೆ. ಜನರಲ್ ದರ್ಶನ ಹೆಂಗಿರುತ್ತೆ ನನಗೆ ಗೊತ್ತಿಲ್ಲ, ಬಟ್ ಸ್ಪೆಷಲ್ ಟಿಕೆಟ್ ಕೊಟ್ಟವ್ರಿಗೆ ಪ್ರತಿಯೊಂದು ಥರ ಈ ರೀತಿಯ ಪೂಜೆಗಳು ಮತ್ತು ಇನ್ನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ, ಅದನ್ನು ಕೂಡ ಸ್ಪೆಷಲ್ ಎಂಟ್ರಿ ಟಿಕೆಟಲ್ಲಿ ಕವರ್ ಮಾಡಿದರು. ನಾವು ಕೂಡ ಲಿಂಗದ ಮೇಲೆ ನೀರಿನ ಅಭಿಷೇಕವನ್ನು ಮಾಡಿಬಿಟ್ಟು ಬಂದ್ವಿ. ಇದಾದ ನಂತರ ನಮಗೆ ರುದ್ರಾಕ್ಷಿ ಮಣಿ ಜೊತೆ ಥ್ರೆಡ್ಡನ್ನು ಕೊಟ್ಟಿದೆ ಅಲ್ವಾ, ಅದನ್ನೆಲ್ಲರೂ ಇಲ್ಲಿ ಟೈ ಮಾಡ್ತಾಯಿದ್ರು. ಇಲ್ಲಿ ಬೋರ್ಡ್ ಕೂಡ ಹಾಕಿದರು, ಟೈ ಯೋರ್ ಪ್ರಾಬ್ಲಮ್ಸ್ ಹಿಯರ್, ಲೀವ್ ದೆಮ್ ಬಿಹೈಂಡ್ ಅಂತ. ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಈ ರೀತಿಯಾಗಿ ಥ್ರೆಡ್ಡನ್ನು ಟೈ ಮಾಡಬೇಕು. ಇಲ್ಲಿ ಮುಗಿಸ್ಕೊಂಡು ನಂತರ ಒಂದು ಗುಹೆ ರೀತಿಯಲ್ಲಿ ಡಿಫ್ರೆಂಟಾಗಿ ಏನೋ ಮಾಡಿದರು. ಒಳಗೆ ಏನಿರ್ಬೋದು ಅಂತ ಹೋದ್ವಿ. ಫಸ್ಟಿಗೆ ನಾವು ಎಂಟರ್ ಆಗದೆ ಹರಿದ್ವಾರದ ಮೂಲಕ ನೋಡ್ಬೋದು. ಗುಹೆ ಕೂಡ ತುಂಬ ಚೆನ್ನಾಗಿ ಮಾಡಿದರು, ಸಕ್ಕತ್ತಾಗಿತ್ತು ನೋಡೋದಕ್ಕೆ. ಸೊ ಹರಿದ್ವಾರದಿಂದ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಹರಿದ್ವಾರದ ಮೂಲಕ ಒಳಗೋದ್ವಿ. ಅಲ್ಲಿ ನಾವು ನೋಡಿದ್ದು ಬದ್ರಿನಾಥ್ ಮತ್ತು ಕೇದಾರ್ನಾಥ್ ಅಂತ ಹೇಳ್ತಾರಲ್ವ, ಅದನ್ನು ನೋಡಿದ್ವಿ. ಗುಹೆ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದು ಅಂತ, ತುಂಬ ರಿಯಲಿಸ್ಟಿಕ್ ಆಗಿತ್ತು. ಅದು ಆರ್ಟಿಫಿಷಿಯಲ್ ಅಂತ ಅನ್ನಿಸ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ. ಇದಾದ ನಂತರ ನಾವು ಕೇದಾರ್ನಾಥ್ಗೆ ಹೋದ್ವಿ. ಆಲ್ಮೋಸ್ಟ್ ನಾವು ಅದೇ ಪ್ಲೇಸಸ್ಗೆ ಹೋಗ್ತಾ ಇದೀವಿ ಅನ್ನೋ ಫೀಲ್ ಇತ್ತು ನನಗಂತೂ. ಸೊ ಕೇದಾರ್ನಾಥ್ ಇದು ಕಂಪ್ಲೀಟ್ ನಾವು ಇಡೀ ಇಂಡಿಯಾದಲ್ಲಿರುವಂಥ ಎಲ್ಲ ದೇವಸ್ಥಾನಗಳನ್ನೂ ಕೂಡ ನಾವು ಒಂದೇ ಟೆಂಪಲಲ್ಲಿ ನೋಡ್ಬೋದು. ಈ ಟೆಂಪಲಲ್ಲಿ ಅದು ಚಾನ್ಸ್ ಸಿಗುತ್ತೆ ನೋಡೋಕ್ಕೆ. ನೆಕ್ಸ್ಟ್ ನಾವು ಅಮರ್ನಾಥನ್ನು ನೋಡಿದ್ವಿ. ಈ ಲಿಂಗ ಅಂತೂ ಕಂಪ್ಲೀಟ್ ಐಸ್ ಆಗಿತ್ತು, ಐಸಿಂದನೇ ಮಾಡಿದ್ರು ಇದನ್ನು. ಚೆನ್ನಾಗಿತ್ತು ನೋಡೋದಕ್ಕೆ. ಈ ಗುಹೆ ಒಳಗಡೆ ಮಾಡಿರೋದಂತೂ ತುಂಬ ಚೆನ್ನಾಗಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬ್ಲೂ ಲೈಟು ಮತ್ತು ರೆಡ್ ಲೈಟನ್ನು ಹಾಕಿದ್ರು. ನಾವು ನಿಜವಾದ ಗುಹೆ ಒಳಗಡೆ ಹೋಗೋ ಥರ ಫೀಲ್ ಇತ್ತು ನನಗೆ. ಅದಾದ ನಂತರ ನಾವು ನೆಕ್ಸ್ಟ್ಗೆ ಹೀಗೆ ಗುಹೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ನಮಗೆ ಜ್ಯೋತಿರ್ಲಿಂಗಗಳಿದೆಯಲ್ಲ, ಇಂಡಿಯಾದಲ್ಲಿರುವಂಥ ಜ್ಯೋತಿರ್ಲಿಂಗಗಳನ್ನು ನಾವು ನೋಡಬಹುದು. ಇದಾದ ನಂತರ ಒಂದು ಎಕ್ಸಿಟ್ ಇತ್ತು. ಸೊ ಇಷ್ಟೇ ಅಂತ ನಾನು ತಿಳ್ಕೊಂಡಿದ್ದೆ, ಬಟ್ ನೆಕ್ಸ್ಟಿಗೆ ಇದ್ದಿದ್ದು ಲಿಂಗದ ಮೇಲೆ ಕ್ಷೀರ ಅಭಿಷೇಕ ಮಾಡಿಸುವಂಥದ್ದು. ಇದು ಕೂಡ ಸ್ಪೆಷಲ್ ಎಂಟ್ರಿ ಟಿಕೆಟಲ್ಲೇ ಕವರ್ ಆಗಿತ್ತು. ಕ್ಷೀರ ಅಭಿಷೇಕ ಮಾಡಿದ ನಂತರ ಮತ್ತೆ ನಾವು ಗುಹೆ ಒಳಗೆ ಎಂಟರ್ ಆಗ್ತೀವಿ.
ನಾವು ಸ್ಟಾರ್ಟಿಂಗು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಾಗ ಚಿಕ್ಕ ದೇವಸ್ಥಾನ ಥರ ಕಾಣಿಸ್ತಿದೆ, ಒಳಗೆ ಹೇಗಿದೆಯೋ ಗೊತ್ತಿಲ್ಲ ಅಂತ ಅಂದ್ಕೊಂಡೇ ಹೋದ್ವಿ. ತುಂಬ ಚೆನ್ನಾಗಿತ್ತು ಒಳಗಡೆ. ನಾವು ನೆಕ್ಸ್ಟ್ ಅಗೇನ್ ಇವಾಗ ಗುಹೆ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಈ ಲಿಂಗ ಬಂದು ಮಹಾಕಾಳೇಶ್ವರ ಮಧ್ಯಪ್ರದೇಶದ್ದು. ಸೊ ಇದಾದ ನಂತರ ಹಾಗೆ ಮುಂದಕ್ಕೆ ಹೋಗ್ತೀವಿ. ಇಲ್ಲಿ ನೋಡ್ಬೋದು ನೀವು, ಇದು ಬಂದು ಕಾಶಿ ವಿಶ್ವನಾಥ್ ಉತ್ತರ ಪ್ರದೇಶ. ಇದು ಬಂದು ಮಲ್ಲಿಕಾರ್ಜುನ ಆಂಧ್ರ ಪ್ರದೇಶದಲ್ಲಿರುವಂಥದ್ದು. ಇದು ನಾಗೇಶ್ವರ ಗುಜರಾತ್. ಇದು ರಾಮೇಶ್ವರ ತಮಿಳುನಾಡು. Is the power from Lord Shiva. Lord Shiva lives inside your heart. Discover the Jyotirling inside your heart. Om Namah Shivaya. The Jyotirlinga. ಇದು ಸೋಮನಾಥ್ ಗುಜರಾತ್. Om Namah Shivaya. The Jyotirlinga. ಇದು ಗ್ರೀಷ್ಣೇಶ್ವರ್ ಮಹಾರಾಷ್ಟ್ರ. ಇದು ವೈದ್ಯನಾಥ್ ಜಾರ್ಖಂಡ್. ನಮಗಂತೂ ಈ ದೇವಸ್ಥಾನ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ನ್ಯೂ ಇಯರ್ಗೂ ಒಳ್ಳೆ ಸ್ಟಾರ್ಟ್ ಸಿಕ್ತು ಅಂತ ನನಗನ್ನಿಸ್ತು. ಇದು ಓಂಕಾರೇಶ್ವರ್ ಮಧ್ಯಪ್ರದೇಶ್. ಇದು ಭೀಮ್ಶಂಕರ್ ಮಹಾರಾಷ್ಟ್ರ. ಇದು ತ್ರಿಂಬಕೇಶ್ವರ್ ಮಹಾರಾಷ್ಟ್ರ. ಇದರ ಸ್ಪೆಷಲ್ ಏನಂದರೆ ನಾವು 3 ಲಿಂಗಗಳನ್ನ ನೋಡ್ಬೋದು ಒಟ್ಟಿಗೆನೆ. ಇದು ಕೇದಾರ್ನಾಥ್ ಉತ್ತರಾಖಂಡ್. ಇದು ತುಂಬ ಚೆನ್ನಾಗಿತ್ತು. ಸ್ನೋ ಎಫೆಕ್ಟ್ನ ಕಾಟನಿಂದ ಕೊಟ್ಟಿದ್ರು. ಇಷ್ಟಾದ ನಂತರ ನಾವು ಎಕ್ಸಿಟ್ ಆಗ್ತೀವಿ. ಇಲ್ಲಿಂದ ನಾವು ಮುಖ್ಯವಾಗಿರುವಂತಹ ಶಿವನ ಐಡಲ್ ಅಂತ ಹೇಳ್ತೀವಲ್ವ, ಈ ಮೂರ್ತಿ ಹತ್ರಕ್ಕೆ ನಾವು ಬರ್ತೀವಿ. ಈ ಮೂರ್ತಿ ಕೆಳಗಡೆನೆ ಆ ಗುಹೆ ಪಾಸ್ ಆಗೋದು. ನೆಕ್ಸ್ಟಿಗೆ ನಮಗೆ ಇಲ್ಲಿ ಮಿರಾಕಲ್ ಕಾಯಿನ್ ಮತ್ತು ದೀಪನ ಕೊಡ್ತಾಯಿದ್ರು. ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಮಿರಾಕಲ್ ಕಾಯಿನ್ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಈ ರೀತಿ ನೀರು ಒಳಗಡೆ ಹಾಕಬೇಕು. ಹಾಗೆ ದೀಪನ ಕೂಡ ಹಚ್ಚಿಬಿಟ್ಟು ತೇಲ್ಬಿಡ್ತೀವಿ. ಇಲ್ಲಿ ಶಿವನ ಐಡಲ್ ಹತ್ತಿರದಿಂದ ತಗೊಂಡಿರುವಂಥ ವಿಡಿಯೋ ಇದು. ಇಲ್ಲಿ ಮುಗಿಸ್ಕೊಂಡ ನಂತರ ನಮಗೆ ಗಂಧದ ಕಡ್ಡಿಯನ್ನು ಕೊಡ್ತಾರೆ. ಅದನ್ನು ತಗೊಂಡು ಪೂಜೆ ಮಾಡ್ಕೊಳ್ಬೋದು ಇಲ್ಲಿ. ಸೊ ಶಿವನ ಮೂರ್ತಿ ಮುಂದೆ ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ರು ಎಲ್ಲರೂ. ಬೆಂಗಳೂರಲ್ಲಿ ವಿಸಿಟ್ ಮಾಡೋ ಟೆಂಪಲ್ಗಳಲ್ಲಿ ಈ ಟೆಂಪಲ್ ಕೂಡ ಒಂದು ತುಂಬ ವಿಶೇಷವಾಗಿರುವಂತಹ ಟೆಂಪಲ್ ಅಂತಲೇ ಹೇಳ್ಬೋದು. ಖಂಡಿತ ನೀವು ಎಲ್ಲರೂ ಒಂದ್ಸಲನಾದರೂ ವಿಸಿಟ್ ಮಾಡಿ. ಪೂಜೆ ಎಲ್ಲ ಮುಗಿತು. ಇದಾದ ನಂತರ ನಮಗೆ ನೆಕ್ಸ್ಟ್ ಎಳ್ಳು ಬತ್ತಿಯನ್ನು ಕೊಟ್ಟರು. ನವಗ್ರಹ ಕಲ್ಲನ್ನು ಸುತ್ಕೊಂಡು ಬಂದು ಎಳ್ಳು ಬತ್ತಿಯನ್ನು ಈ ರೀತಿ ಹಾಕ್ತಾ ಇದ್ದೀವಿ. ನ್ಯೂ ಇಯರ್ಗೆ ಈ ಟೆಂಪಲ್ ಬಂದು ನನಗಂತೂ ತುಂಬ ವಿಶೇಷವಾಗಿತ್ತು. ಹಾಗೆ ಎಕ್ಸಿಟ್ ಆದ್ವಿ. ಅಲ್ಲಿ ಕೂಡ ಒಂದಷ್ಟು ಅಂಗಡಿಗಳಿದ್ವು. ಡಿಫ್ರೆಂಟ್ ಐಡಲ್ಸ್ ಎಲ್ಲ ಇಟ್ಟಿದ್ರು. ಫೈನಲಿ ದರ್ಶನ ಆಯಿತು. ಇವಾಗ ನೆಕ್ಸ್ಟ್ ತಿನ್ನಕ್ಕೆ ಹೋಗ್ಬೇಕು. ಬನ್ನಿ. ಸಾರಿ, ರಾಂಗ್ ಮಾಲ್ ಅಲ್ಲ, ಮಾಲಿಗೆ ಹೋಗ್ಬೇಕು ತಿನ್ನೋದು. ನೆಕ್ಸ್ಟ್ಗೆ ಅಲ್ಲೇ ಇದ್ದಂಥ ಒಂದು ಕೆಂಪ್ ಫೋರ್ಟ್ ಮಾಲ್ಗೆ ಹೋದ್ವಿ. ಇನ್ನೂ ಕ್ರಿಸ್ಮಸ್ದು ಟ್ರೀ ಎಲ್ಲ ಹಾಗೆ ಇಟ್ಟಿದ್ರು. ಸೊ ಒಂದಷ್ಟು ಫೋಟೋಸ್ಗಳನ್ನು ತೊಗೊಂಡ್ವಿ. ಹಾಗೆ ಡ್ರೆಸ್ಸಸ್ನೆಲ್ಲ ನೋಡೋಕೆ ಹೋಗಿದ್ವಿ. ಅಷ್ಟಾಗಿ ಏನು ಚೆನ್ನಾಗಿರಲಿಲ್ಲ ಪ್ಯಾಂಟಲೂನ್ಸಲ್ಲಿ. ಸೊ ಒಂದು ವಿಡಿಯೋ ಮಾಡಿಕೊಂಡು ಹಾಗೆ ಈಚೆ ಬಂದ್ವಿ. ಅದಾದ ನಂತರ ನಾವು ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಬರ್ಗರ್ ಮೀಲ್ಸನ್ನು ಆರ್ಡರ್ ಮಾಡಿಬಿಟ್ಟು
ತೊಗೊಂಡ್ವಿ. ಬೆಳಗ್ಗೆ ದೇವಸ್ಥಾನದಿಂದ ಬರೋವರೆಗೂ ಅಲ್ಲೇ ಒಂದು 3 to 4 hours ಆಗೋಯಿತು ಈಚೆ ಬರೋ ಅಷ್ಟರಲ್ಲಿ. ಸೊ ಏನಾದರೂ ತಿನ್ನೋಣ ಅಂತ ತಿಂದ್ವಿ. ಎಲ್ಲ ಆದ ನಂತರ ಒಂದು ಸ್ವಲ್ಪ ಹೊತ್ತು ಚಿಟ್ ಚಾಟ್ ಮಾಡಿ ನಂತರ ನಾವು ನಮ್ಮ ಮನೆಗೆ ಹೊರಟ್ವಿ. ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ. ನ್ಯೂ ಇಯರ್ ಮುಗ್ದು ಹೋಯ್ತು. ರಿಕ್ಷಾ ಮತ್ತು ಬೇಗ ಮಿಟ್ಟಾಗೋ ಆಗೋಣ ಪ್ಲ್ಯಾನ್. ಅವತ್ತಿನ ದಿನ ತೊಗೊಂಡಂತಹ ಒಂದಷ್ಟು ಫೋಟೋಗಳನ್ನು ಶೇರ್ ಮಾಡಿದ್ದೀನಿ. ನೋಡೋದ್ರಲ್ಲ ನನ್ನ 2024ನ ಯಾವ ರೀತಿಯಾಗಿ ನಾನು ಸ್ಟಾರ್ಟ್ ಮಾಡಿದೆ ಅಂತ. ಸೊ ಒಂದು ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ತುಂಬ ಪೀಸ್ಫುಲ್ಲಾಗಿತ್ತು ದೇವಸ್ಥಾನ ಕೂಡ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ವಿಡಿಯೋ ಕೆಳಗಡೆ ರೈಟ್ ಸೈಡು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಹೊಸ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ಸ್ ಬರುತ್ತೆ. ಖಂಡಿತ ನೀವು ಈ ಟೆಂಪಲ್ಗೆ ಹೋಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಾಟಾ ಬಾಯ್.